ಏನಣ್ಣ ರಾಜವೌಲಿ ಆದ್ಮೇಲೆ ಬಹಳಷ್ಟು ಹೀರೋ ಆಗಿ ನಡೆಸೋದಕ್ಕೆ ಬಹಳಷ್ಟು ಆಫರ್ಸ್ಗಳು ಬಂತು. ಬಟ್ ಎಲ್ಲೋ ಒಂದ್ ಕಡೆ ಯಶ್ ಅವರು ಲಿಮಿಟ್ ಮಾಡಿದ್ರು ಅಂತ ಕೇಳ್ಬೇಕು. ಇಲ್ಲ, ರಾಜವೌಲಿ ಆದ್ಮೇಲೆ ಒಂದು 2 ಬಂತು, ತುಂಬ ಬರಲಿಲ್ಲ. ನಾನು ಯಾವುದೋ ಒಂದು ಪೇಪರ್ಲಿ ಹೇಳ್ಬಿಟ್ಟಿದ್ದೆ ಕೂಡ, ಹೀರೋ ಆಫರ್ ಬರ್ತಾ ಇದೆ, ಮಾಡ್ತಾ ಇದ್ದೀನಿ ಅಂತ. ಇವ್ರು ಫೋನ್ ಮಾಡಿದ್ರು, ಯಾಕೋ ಏನಾಗೈತೆ ನಿನಗೆ, ಆರಾಮಾಗಿದೆಯಾ ತಾನೇ ಅಂದ್ರು. ಯಾಕೆ ಯಾ ಹೀರೋ ಬಂತು, ಮುಚ್ಕೊಂಡು ಹೀರೋ, ಚೆನ್ನಾಗೈತೆ, ಇದು ಒಂದು ಒಳ್ಳೆ ಬ್ರೇಕ್ ಕೊಡ್ತು ಸಿನಿಮಾ. ನೀನೀಗ ಸಡನ್ನಾಗಿ ಏನೋ ಗೊತ್ತಿಲ್ಲದೆ, ನಾನು ಅವಾಗ ಬೇಜಾರು ಮಾಡ್ಕೊಂಬಿಟ್ಟಿದ್ದೆ, ನಾನು ಹೀರೋ ಆಗ್ತೀನಿ ಅಂದರೆ ಬೇಡ ಅಂತಾರೆ, ಹಂಗೆ ಹಿಂಗೆ ಅಂತ. ಅದಾದಮೇಲೆ ಅಧ್ಯಕ್ಷ ಬಂತು, ಅಧ್ಯಕ್ಷ ಆದಮೇಲೆ ಸಿಕ್ಕಾಪಟ್ಟೆ ಆಫರ್ಗಳು ಬಂತು. ಸೊ ಅಧ್ಯಕ್ಷ ಆಗಿ ಒಂದಷ್ಟು ಬರೋಷ್ಟರಲ್ಲಿ ನನಗೂ ಅರ್ಥ ಆಯಿತು ಅವ್ರು ಯಾಕೆ ಹೇಳಿದರು ಅಂತ. ಈ ಕರೆಕ್ಟ್ ಅಲ್ವಾ, ಅವ್ರು ನಾನು ಒಳ್ಳೇದಕ್ಕೆ ಹೇಳ್ತಿದ್ದಾರೆ ಅಂದ್ಕೊಂಡು ಇದ್ದೆ. ಈಗ ಉಪಾಧ್ಯಕ್ಷ ಬಂದಾಗಲೂ ಹೇಳಿದೆ, ಈಗ ನಾನು ಬೇಡ ಅನ್ನಲ್ಲ, ಈಗ ಪರ್ಫೆಕ್ಟ್ ಆಗಿದೆ, ಪರ್ಫೆಕ್ಟ್ ಟೈಮು, ಈಗ ಆರಾಮಾಗಿ ಮಾಡು ಅಂದರು. ಇಲ್ಲ ಅಂದರೆ ಅವಾಗಲೇ ಅವ್ರು ಬೇಡ ಅಂದು ನಾನು ಮಾಡಿಗಿಡ್ಬಿಟ್ಟಿದ್ರೆ ಇಷ್ಟಲ್ಲಿ ಮನೆಗೆ ಹೋಗಿರ್ತಿದ್ನೋ ಚೆನ್ನಾಗಾಗಿ. ಬಟ್ ಅವಾಗ ನನಗೆ ನಾಲೆಡ್ಜೇ ಇರಲಿಲ್ಲ ಅಲ್ಲ, ಇದು ಕರೆಕ್ಟು, ಇದು ಚೆನ್ನಾಗಿದೆ, ಅದು ಅಷ್ಟು ಗೊತ್ತಿರಲಿಲ್ಲ. ಈಗ ಮೇಕಿಂಗ್ ಅಂದರೆ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಒಳ್ಳೇದೇ ಆಯಿತು ಮಾಡದೇ ಇರೋದು ಅವಾಗ.